Hey guys, welcome back. You all into the CAD Design in Kannada YouTube channel Solidworks for Beginners na class number 6. So ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಪಾಲಿಗಾನ್ ಹೇಗೆ ಡ್ರಾ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಲೆಕ್ಟ್ ದಿಸ್ ಪಾಲಿಗಾನ್. ನೋಡಿ ಪಾಲಿಗಾನ್ ಸೆಲೆಕ್ಟ್ ಆದ ತಕ್ಷಣ ನಮಗೆ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಪ್ಯಾರಾಮೀಟರ್ಸ್ ಓಪನ್ ಆಗಿದೆ. ಫಾರ್ ಕನ್ಸ್ಟ್ರಕ್ಷನ್ ಇದ್ರೆ ನಾವು ಡ್ರಾ ಮಾಡಿರುವಂಥ ಕಂಟಿನ್ಯೂ ಲೈನ್ ಕನ್ಸ್ಟ್ರಕ್ಷನ್ ಅಲ್ಲಿ ಕನೆಕ್ಟ್ ಆಗುತ್ತೆ ಅದನ್ನು ತೋರಿಸ್ತೀನಿ ಹೇಗೆ ಅಂತೇಳಿ. ಆ್ಯಂಡ್ ಪ್ಯಾರಾಮೀಟರ್ಸ್ ಅಲ್ಲಿ ನೋಡ್ಬೋದು ಇಲ್ಲಿ ನಂಬರ್ ಆಫ್ ಸೈಡ್ ಎಷ್ಟಿದೆ ಅಂತೇಳಿ. ನಮ್ಮ ಒಂದು ಹೆಕ್ಸಾಗೋನ್ ಡ್ರಾ ಮಾಡ್ತಾ ಇದ್ದೀವೋ ಪಾಲಿಗೋನ್ ಡ್ರಾ ಮಾಡ್ತಾ ಇದ್ದೀವೋ ಅದು ನಮಗೆ ಗೊತ್ತಿರಬೇಕು. ಸೊ ಸಪೋಸ್ 5 ಎಂಟ್ರಿ ಮಾಡಿ ನಂಬರ್ ಆಫ್ ಸೈಡ್ ಆ್ಯಂಡ್ ಇನ್ಸ್ಕ್ರೈಬ್ಡ್ ಸರ್ಕಲ್ ಆ್ಯಂಡ್ ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್ ಅಂತೇಳಿ 2 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ನೋಡಿ ಇನ್ಸ್ಕ್ರೈಬ್ಡ್ ಸರ್ಕಲ್ ಸೆಲೆಕ್ಟ್ ಮಾಡಿದ್ವಿ ಅನ್ಕೊ ನಾವು ಸರ್ಕಲ್ ಇನ್ಸೈಡ್ ಡ್ರಾ ಆಗುತ್ತೆ, ಈ ಒಂದು ಪಾಲಿಗನ್ ಇನ್ಸೈಡ್ ಡ್ರಾ ಆಗುತ್ತೆ. ಆ್ಯಂಡ್ ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್ ಡ್ರಾ ಮಾಡಿದ ಅನ್ಕೋ ಸರ್ಕಲ್ ನಮಗೆ ಔಟ್ ಸೈಡಲ್ಲಿ ಡ್ರಾ ಆಗುತ್ತೆ. ನೋಡ್ಬೋದು ಇಲ್ಲಿ ಚೇಂಜ್ ಆಗಿದೆ. ಅದೇ ರೀತಿ ನೀವು ಇದರ ಒಂದು ರೇಡಿಯಸ್ ವ್ಯಾಲ್ಯೂಸ್ ಕೊಟ್ಟು ಕೂಡ ನೀವು ಈ ಒಂದು ಪಾಲಿಗನ್ ಅಥವಾ ಹೆಕ್ಸಾಗೋನ್ ಡ್ರಾ ಮಾಡ್ಬೋದು. ಆ್ಯಂಡ್ ನಮಗೆ ಇದರಲ್ಲಿ ಆ್ಯಂಗಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರೈಟ್, ಫಸ್ಟ್ ನಾನು ಇನ್ಸ್ಕ್ರೈಬ್ಡ್ ಸರ್ಕಲ್ ಹೇಗೆ ಯೂಸ್ ಆಗುತ್ತೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಗೆ ಡ್ರಾ ಮಾಡೋದು ಅಂತೇಳಿ. ಸೊ ಒರಿಜಿನ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಡ್ರ್ಯಾಗ್ ಮಾಡಿದರೆ ಸಾಕು. ಸಿಂಪಲ್ ಆಗಿ ನಾವು ಈ ರೀತಿ ಪಾಲಿಗನ್ ಡ್ರಾ ಮಾಡ್ತೀವಿ. ನೋಡ್ಬೋದು ನಂಬರ್ ಆಫ್ ಸೈಡ್ 5 ಕೊಟ್ಟಿದ್ದೀನಿ. ಸೊ ಸಪೋಸ್ ನೀವು ಇದನ್ನು ಇನ್ಕ್ರೀಸ್ ಮಾಡಬೇಕಂದ್ರೆ ನಂಬರ್ ಆಫ್ 6 ಕೊಡಿ ಆ್ಯಂಡ್ ಎಂಟರ್. ಸೊ ಈ ರೀತಿ ನಂಬರ್ ಆಫ್ ಸೈಡ್ಸ್ ಎಲ್ಲ ಇನ್ಕ್ರೀಸ್ ಆಗುವಂತ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಎಕ್ಸ್ 0 ಆ್ಯಂಡ್ ವೈ 0 ಬಂದಿದೆ, ಬಿಕಾಸ್ ನಾವು ಒರಿಜಿನ್ ಪಾಯಿಂಟಿಂದ ಡ್ರಾ ಮಾಡಿದ್ದೀವಿ. ಸಪೋಸ್ ಇಲ್ಲಿ ಡ್ರಾ ಮಾಡಬೇಕಂದ್ರೆ ನಮಗೆ ಏನಾಗುತ್ತೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಡ್ರಾ ಮಾಡಿದ್ರೆ ಎಕ್ಸ್ ಮೈನಸ್ ಆ್ಯಂಡ್ ವೈ ಮೈನಸ್. ಸೊ ಈ ಕಡೆ ಡ್ರಾ ಮಾಡಿದರೆ ಎಕ್ಸ್ ಮೈನಸ್ ವೈ ಪಾಸಿಟಿವ್ ಅಲ್ಲಿ ಬರುತ್ತೆ. ಆ್ಯಂಡ್ ಹಿಯರ್ ಡ್ರಾ ಮಾಡಿದರೆ ಎಕ್ಸ್ ಮೈನಸ್ ಆ್ಯಂಡ್ ವೈ ಮೈನಸ್ ಅಲ್ಲಿ ಡ್ರಾ ಆಗುತ್ತೆ. ಇವೆಲ್ಲ ಕೋಆರ್ಡಿನೇಟ್ಸ್ ನಿಮಗೆ ಗ್ರಾಫಲ್ಲಿ ಗೊತ್ತಿರುತ್ತೆ. ಸೇಮ್ ಅಪ್ಲಿಕೇಶನ್ ಇಲ್ಲಿ ಅಪ್ಲೈ ಆಗುತ್ತೆ. ಆ ಒಂದು ಗ್ರಾಫಲ್ಲಿ ಏನು ಡ್ರಾ ಮಾಡ್ತಿದ್ದಾರೆ ಇಲ್ಲಿ ಅಪ್ಲೈ ಆಗೋದು. ಅದೇ ರೀತಿ ಸೊ ಸರ್ಕಮ್ಸ್ಕ್ರೈಬ್ಡ್ ನೋಡಿ ಸರ್ಕಲ್ ಔಟ್ ಸೈಡ್ ಹೋಗಿದೆ, ನಮ್ಮ ಒಂದು ಡ್ರಾಯಿಂಗ್ ಇನ್ಸೈಡ್ ಡ್ರಾ ಆಗಿದೆ. ಇನ್ಸ್ಕ್ರೈಬ್ಡ್ ಸರ್ಕಲ್ ಇದೆ ಇವಾಗ ನಾನು ಡ್ರಾ ಮಾಡಿರೋದು. ಆ್ಯಂಡ್ ಸಪೋಸ್ ಇದರ ವ್ಯಾಲ್ಯೂ ಕೊಡ್ತಾ ಇದ್ದೀನಿ 150 ಕೊಡ್ತಾ ಇದ್ದೀನಿ. ಇವಾಗ ನಾನು ಸರ್ಕಮ್ಸ್ಕ್ರೈಬ್ಡ್ ಸೆಲೆಕ್ಟ್ ಮಾಡಿದಾಗ ಇದು ಇನ್ಕ್ರೀಸ್ ಆಗುತ್ತೆ, ಬಿಕಾಸ್ ಸರ್ಕಲ್ ಔಟ್ ಸೈಡಲ್ಲಿ ಹೋಗಿದೆಯಲ್ಲ ಅದಕ್ಕೆ. ಸೊ ಇನ್ಸ್ಕ್ರೈಬ್ಡ್ ಸರ್ಕಲ್ ಆ್ಯಂಡ್ ನನಗೆ ಇದು 90 ಡಿಗ್ರಿ ಬೇಕಂದರೆ 90 ಡಿಗ್ರಿ ಆ್ಯಂಡ್ ಎಂಟರ್. ಸೊ ಈ ರೀತಿ ಡ್ರಾ ಆಗುತ್ತೆ. ಸಪೋಸ್ 180 ಬೇಕಂದ್ರೆ 180 ಆ್ಯಂಡ್ ಎಂಟರ್. ಈ ರೀತಿ ನಾವು ಸಿಂಪಲ್ ಆಗಿ ಒಂದು ಪಾಲಿಗನ್ ಆಪ್ಷನ್ಸ್ ಯೂಸ್ ಮಾಡ್ತೀವಿ. ಅದೇ ರೀತಿ ನೋಡಿ ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್ ಸೆಲೆಕ್ಟ್ ಮಾಡಿದ್ರೆ ಔಟ್ ಸೈಡ್ ಡ್ರಾ ಆಗುತ್ತೆ. ಕ್ಲಿಕ್ ಓಕೆ. ಅಗೇನ್ ಐ ವಿಲ್ ಸೆಲೆಕ್ಟ್ ದಿಸ್ ಪಾಲಿಗನ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್ ಡ್ರಾ ಮಾಡಿ ರೈಟ್ ನೋಡ್ಬೋದು. ಇವಾಗ ಔಟರ್ ಡಯಾಮೀಟರ್ ಕೊಡಬೇಕಾಗುತ್ತೆ, 50 ಕೊಡ್ತಾ ಇದ್ದೀನಿ ಎಂಟರ್. ಸೊ ನೋಡಿ ಸೊ ಇವಾಗ ಇನ್ಸ್ಕ್ರೈಬ್ಡ್ ಸೆಲೆಕ್ಷನ್ ಮಾಡೋದಕ್ಕೂ ಇದು ಮೈನಸ್ ಆಗುತ್ತೆ ನೋಡಿ 50 ಇದೆ ನಮಗೆ. ಸೊ ಯಾಕೆಂದರೆ ಬಿಕಾಸ್ ನಮಗೆ ಈ ಪಾಯಿಂಟಿಂದ ಇಲ್ಲಿ ಬಂದಿದೆಯಲ್ಲ, ಸೊ ಇಲ್ಲಿ ಚೇಂಜ್ ಆಗುತ್ತೆ ವ್ಯಾಲ್ಯೂಸ್. ಈ ರೀತಿ ಸಿಂಪಲ್ ಆಗಿ ನಾವು ಈ ಒಂದು ಪಾಲಿಗನ್ ಆಪ್ಷನ್ಸ್ ಯೂಸ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಗೈಸ್.